ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪಾರ್ಕಿನ್ಸನ್ಸ್ ದಿನದ ಸಂದರ್ಭದಲ್ಲಿ ಪಾರ್ಕಿನ್ಸನ್ಸ್ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಸುಚರಿತಾ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಪಾರ್ಕಿನ್ಸನ್ ಕಾಯಿಲೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಸುಚರಿತಾ ಅವರು. ಡಾಕ್ಟರ್ ಸುಚರಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಡಾಕ್ಟರ್ ಸುಚರಿತಾ, ಏನಿದು ಪಾರ್ಕಿನ್ಸನ್ ಅಂದ್ರೆ? ಕೆಲವು ವಯಸ್ಸಾದವರಲ್ಲಿ ಅಂದ್ರೆ ಅವ್ರಿಗೆ 50 ವರ್ಷ 60 ವರ್ಷ ತಲುಪ್ತಾ ಇದೆ ಅಂತ ಅಂದ್ರೆ ಅವ್ರಿಗೆ ಒಂದ್ಸರ್ತಿ ಕುರ್ಚಿಯಿಂದ ಏಳಕ್ಕೆ ಕಷ್ಟ ಆಗಬಹುದು, ಮತ್ತೆ ಕಣ್ಣು ಮಿಟುಕ್ಸಕ್ಕೆ ಕಷ್ಟ ಆಗಬಹುದು, ಹಾಗೆ ಅವ್ರದ್ದು ವಾಸನಾ ಗ್ರಹಿಕೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಏನಿದು ಪಾರ್ಕಿನ್ಸನ್ ಅಂದ್ರೆ? ಓಕೆ, ಪಾರ್ಕಿನ್ಸನ್ಸ್ ಅನ್ನೋದು ಒಂದು ದೀರ್ಘಕಾಲದ ಪ್ರಗತಿಶೀಲ ಮೆದುಳಿನ ತೊಂದರೆ. ಇದರಲ್ಲಿ ಡೋಪಮಿನ್ ಅನ್ನೋ ಒಂದು ನ್ಯೂರೋಕೆಮಿಕಲ್ ಅದರ ಉತ್ಪಾದನೆ ಕಮ್ಮಿ ಆಗುತ್ತೆ ನಮ್ಮ ಮೆದುಳಿನಲ್ಲಿ. ಸೊ ಈ ಡೋಪಮಿನ್ ಅನ್ನೋ ನ್ಯೂರೋಕೆಮಿಕಲ್ ನಮ್ಮ ಸ್ಥಿರತೆಗೆ, ಬ್ಯಾಲೆನ್ಸ್ಗೆ, ಮೂವ್ಮೆಂಟ್ಗೆ ಮತ್ತೆ ಸಮತೋಲನೆಗೆ ಅಥವಾ ಚಲಿಸಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ನ್ಯೂರೋಕೆಮಿಕಲ್. ಯಾವಾಗ ಇದ್ರ ಉತ್ಪನ್ನತೆ ಕಮ್ಮಿ ಆಗುತ್ತೆ ನಮ್ಮ ಮೆದುಳಿನಲ್ಲಿ, ಅವಾಗ ನಮ್ಗೆ ಪಾರ್ಕಿನ್ಸನ್ಸ್ ಅನ್ನೋ ಒಂದು ತೊಂದರೆ ಶುರುವಾಗುತ್ತೆ. ಅಂದ್ರೆ ನಮಗೆ ಬೇಕಾಗಿರುವಂತಹ ಈ ಡೋಪಮಿನ್ ಅನ್ನೋ ನ್ಯೂರೋಕೆಮಿಕಲ್ ಅದು ಅದರ ಸೆಕ್ರೇಷನ್ ನಿಲ್ಸೋದ್ರಿಂದ ಈ ಸಮಸ್ಯೆ ಬರುತ್ತೆ. ಹೌದು, ಸೆಕ್ರೇಷನ್ ಕಮ್ಮಿನೂ ಆಗುತ್ತೆ ಇನಿಷಿಯಲಿ, ಆಮೇಲೆ ಬರ್ತಾ ಬರ್ತಾ ಅದು ಫುಲ್ ಆಗಿ ಸ್ಟಾಪು ಆಗ್ಬೋದು. ಅದ್ರ ಪ್ರೊಡಕ್ಷನ್ ಉತ್ಪಾದನೆ ಫುಲ್ ಕಮ್ಮಿ ಆಗ್ಬೋದು. ಯಾಕೆ ಅಂದ್ರೆ ಅದ್ರ ನರಗಳು ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ ಅದು ಸತ್ತೋಗುತ್ತೆ ಹೋಗ್ತಾ ಹೋಗ್ತಾ. ಸೊ ಅವಾಗ ಅದ್ರ ಪ್ರೊಡಕ್ಷನ್ ಕಮ್ಮಿ ಆಗಿ ಸ್ಟಾಪ್ ಆಗುತ್ತೆ. ಮೊದಲಿಗೆ ನಮ್ಗೆ ಅರ್ಲಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂದ್ರೆ ಏನ್ ಗೊತ್ತಾಗುತ್ತೆ? ಕಾಮನ್ ಸಿಂಪ್ಟಮ್ಸ್ ಅಂತ ಅಂದ್ರೆ ಈಗ ನಡುಗೋದು, ಕೂತಿರುವಾಗ ಒಂದು ಕೈ ಸುಮ್ನೆ ಏನು ಮಾಡ್ತಿರಲ್ಲ ಅಂದ್ರೂ ನಡುಗುತ್ತೆ. ಎಷ್ಟೊಂದ್ ಜನ ಎಲ್ಡರ್ಲಿಯಲ್ಲಿ ನಾವು ನೋಡಿರ್ತೀವಿ, ವಯಸ್ಸಾದವರಲ್ಲಿ ಮನಿ ಕೌಂಟ್ ಮಾಡ್ತಾ ಇರ್ತಾರೆ ಅನ್ನೋ ತರ ಮೂವ್ಮೆಂಟ್ ಇರುತ್ತೆ, ಅಥವಾ ಈ ಜಪಮಾಲ ಕೌಂಟ್ ಮಾಡ್ತಾ ಇರ್ತಾರೆ ಆ ತರ ಅನ್ಸುತ್ತೆ. ಬಟ್ ಆಕ್ಚುಲಿ ಅವ್ರು ಏನು ಮಾಡ್ತಿರಲ್ಲ ಅದರಲ್ಲಿ. ಇನಿಷಿಯಲಿ ಅದು ಸುಮ್ನೆ ಕೂತಿರುವಾಗ ಶುರುವಾಗುತ್ತೆ. ನೆಕ್ಸ್ಟ್ ಏನಾದ್ರು ಕಾಫಿ ಕಪ್ ಹಿಡ್ಕೊಳಕ್ಕೆ ಹೋಗುವಾಗ ಅದು ಶೇಕ್ ಜಾಸ್ತಿ ಆಗುತ್ತೆ, ಹಿಡ್ಕೊಳಕ್ಕೆ ಆಗಲ್ಲ, ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗುತ್ತೆ. ಇದು ಒನ್ ಆಫ್ ದ ಫಸ್ಟ್ ಕಾಮನ್ ಸಿಂಪ್ಟಮ್ಸ್ ನಾವು ಪಾರ್ಕಿನ್ಸನ್ಸ್ ಅಲ್ಲಿ ನೋಡೋದು. ನೆಕ್ಸ್ಟ್ ಅವರಿಗೆ ಒಂದು ಕೈಯಲ್ಲಿ ಯೂಶಲಿ ಇದು ಶುರುವಾಗುತ್ತೆ. ಬರ್ತಾ ಬರ್ತಾ ಅದು ಇನ್ನೊಂದು ಲೆಫ್ಟ್ ಸೈಡಿಗೂ ಯಾವ್ದಾದ್ರು ನೆಕ್ಸ್ಟ್ ಸೈಡ್ಗೂ ಶುರುವಾಗಬಹುದು, ರೈಟ್ ಅಥವಾ ಲೆಫ್ಟ್ ಯಾವ ಕಡೆನಾದ್ರೂ ಫಸ್ಟ್ ಶುರು ಆಗ್ಬೋದು. ಕಾಲಲ್ಲೂ ಅವ್ರಿಗೆ ಶೇಕ್ ಶುರು ಆಗ್ಬೋದು. ಇದು ಟ್ರೆಮರ್ಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಸಿಂಪ್ಟಮ್ ಅವ್ರಿಗೆ ಬರೋದು ಏನಂದ್ರೆ ನಡೆಯುವಾಗ ಸ್ಟಿಫ್ನೆಸ್, ನಡೆಯುವಾಗ ಒಂದು ಬಾಡಿ ಇನ್ನೊಂದು ಸೈಡ್ ಆಫ್ ದ ಬಾಡಿ ಜೊತೆ ಕೋಆರ್ಡಿನೇಟ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಹೋಗುವಾಗ ಅವ್ರಿಗೆ ಸ್ಟಿಫ್ ಅನ್ಸುತ್ತೆ, ಯಾರೋ ಹಿಂದಗಡೆಯಿಂದ ದೂಕ್ತಾ ಇದ್ದಾರೆ ಅನ್ಸುತ್ತೆ, ಬಟ್ ಅಲ್ಲಿ ಯಾರು ದೂಕ್ತಾ ಇರಲ್ಲ, ಮುಗ್ರಿಸ್ದಂಗೆ ಆಗುತ್ತೆ. ಆಮೇಲೆ ನಡೆಯುವಾಗ ಅನ್ಈವನ್ ಸರ್ಫೇಸ್ ಮೇಲೆ ನಡೆಯುವಾಗ ಸಮತೋಲನೆ ಅಂದ್ರೆ ಬ್ಯಾಲೆನ್ಸ್ ಲಾಸ್ ಆಗುತ್ತೆ. ಅವ್ರಿಗೆ ಬೀಳೋ ಟೆಂಡೆನ್ಸಿ ಜಾಸ್ತಿ ಆಗ್ತಾ ಬರುತ್ತೆ. ಕೆಳಗಡೆ ಕೂತ್ಕೊಂಡ್ರೆ ಎದ್ದೇಳೋದು ತುಂಬಾ ಸ್ಲೋ ಆಗಿ ಮಾಡ್ತಾರೆ, ಸ್ನಾನ ಮಾಡೋದು ಸ್ಲೋ ಆಗಿ ಆಗುತ್ತೆ, ರೋಡ್ ಕ್ರಾಸ್ ಮಾಡುವಾಗ ಸ್ಲೋ ಆಗಿ ನಡೀತಾರೆ, ಮಾತಾಡೋದು ತುಂಬಾ ಸ್ಲೋ ಆಗಿ ಬರುತ್ತೆ. ಇದೆಲ್ಲ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ನಾವೇನು ಅಬ್ಸರ್ವ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಿಸ್ ಬ್ಲಿಂಕ್ ರೇಟ್ ಅಂದ್ರೆ ಕಣ್ಣು ಮಿಟುಕಿಸೋದು ಅದನ್ನು ತುಂಬಾ ಕಮ್ಮಿ ಆಗುತ್ತೆ. ಆಮೇಲೆ ಅವ್ರಿಗೆ ಎಕ್ಸ್ಪ್ರೆಷನ್ಸ್ ಫೇಸ್ ಅಲ್ಲಿ ಜಾಸ್ತಿ ಇರಲ್ಲ. ಅಳ್ತಾ ಇದ್ದಾರೋ, ನಗ್ತಾ ಇದ್ದಾರೋ, ಅಥವಾ ಖುಷಿಯಿಂದ ಹೇಳ್ತಾ ಇದ್ದಾರೋ, ಅಥವಾ ದುಃಖ ಮಾಡ್ಕೊಂಡಿದ್ದಾರೋ, ಅಥವಾ ಅವ್ರ ಎಕ್ಸ್ಪ್ರೆಷನ್ಸ್ ಅಷ್ಟು ಚೆನ್ನಾಗಿ ನಮ್ಗೆ ಗೊತ್ತಾಗಲ್ಲ. ಅವ್ರು ಏನ್ ಹೇಳ್ಬೇಕು ಅಂತ ಇದ್ದಾರೆ ಅದಕ್ಕೆ ಸೀಮಿತವಾಗಿ ಕರೆಕ್ಟ್ ಆಗಿ ಎಕ್ಸ್ಪ್ರೆಷನ್ಸ್ ಇರಲ್ಲ. ಅಂದ್ರೆ ಆ ಮುಖದ ಮಸಲ್ಸ್ ಕೂಡ ಹೌದು, ಸ್ಟಿಫ್ ಆಗಿರುತ್ತೆ. ಜೊತೆಗೆ ಅವ್ರಿಗೆ ಇದಕ್ಕೆ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ನುಂಗಕ್ಕೆ ಕಷ್ಟ ಆಗುತ್ತೆ. ಸಾಲಿಡ್ಸ್, ಗಟ್ಟಿ ಪದಾರ್ಥ ಆಸ್ ವೆಲ್ ಆಸ್ ನೀರು ಎರಡಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ, ನುಂಗಕ್ಕೆ ಕಷ್ಟ ಆಗುತ್ತೆ. ಹಾಗಾದ್ರೆ ಬಾಯಲ್ಲಿ ಲಾಲಾರಸ ಉತ್ಪತ್ತಿ ಆಗುತ್ತಲ್ಲ, ಅದನ್ನು ಕೂಡ ನುಂಗಕ್ಕೆ ಕಷ್ಟ ಆಗ್ಬೋದು ಅವರಿಗೆ. ಹೌದು, ಸಲೈವಾನು ನುಂಗಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ. ಅವಾಗ ಏನಾಗುತ್ತೆ, ಅದು ಶ್ವಾಸಕೋಶದೊಳಗಡೆ ಹೊಟ್ಟೋದ್ರೆ ಅವಾಗ ಇನ್ಫೆಕ್ಷನ್ಸ್ ಅಂದ್ರೆ ಚೋಕಿಂಗು, ನತ್ತೆತ್ತದು ಅಥವಾ ಆಸ್ಪಿರೇಷನ್ ಇದೆಲ್ಲ ಕಾಂಪ್ಲಿಕೇಶನ್ಸ್ ಶುರು ಆಗ್ತಾ ಬರುತ್ತೆ ಅವರಿಗೆ. ಜೊತೆಗೆ ಇವ್ರಿಗೆ ಬ್ಯಾಲೆನ್ಸ್ ಪ್ರಾಬ್ಲಮ್ ಇರೋದ್ರಿಂದ ತುಂಬಾ ಬೀಳೋ ಟೆಂಡೆನ್ಸಿ ಇರುತ್ತೆ. ತುಂಬಾ ಸತಿ ಬೀಳ್ತಾರೆ. ಎಷ್ಟೊಂದ್ ಸತಿ ಸಡನ್ ಆಗಿ ಮಲ್ಕೊಂಡು ಎದ್ದಾಗ ಅಥವಾ ಬಾತ್ರೂಮ್ ಇಂದ ಎದ್ದಾಗ, ಕಮೋಡ್ ಇಂದ ಎದ್ದಾಗ ತುಂಬಾ ಸತಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಯಸ್ಸಾಗಿರೋದ್ರಿಂದ ಅವರಿಗೆ ಅವಾಗ
ಮೂಳೆ ಮುರಿತ ಕೂಡ ಆಗ್ಬಹುದು. ಹೌದು, ಮೂಳೆ ಮುರಿತನೂ ಆಗ್ಬೋದು. ಜೊತೆಗೆ ಏನಂತ ಅಂದ್ರೆ ಎಷ್ಟೊಂದು ಜನ ಇದು ಎಲ್ಡರ್ಲಿ ಪೀಪಲ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಎಷ್ಟೊಂದು ಜನ ಬೇರೆ ಬೇರೆ ಕಾರಣಗಳಿಂದ ಬ್ಲಡ್ ಥಿನ್ನರ್ಸ್ ಮೇಲೂ ಇರ್ತಾರೆ. ಸೊ ಈ ಬ್ಲಡ್ ಥಿನ್ನರ್ಸ್ ಮೇಲೆ ಇರೋದ್ರಿಂದ ಅವ್ರಿಗೆ ಬ್ರೈನ್ ಅಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಂಡ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಏಜ್ ಆಗ್ತಾ ಆಸ್ಟಿಯೋಪೊರೋಟಿಕ್ ಆಗುತ್ತೆ, ಅಂದ್ರೆ ಬೋನ್ಸ್ ಸ್ಟ್ರೆಂತ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ತುಂಬಾ ರಿಸ್ಕ್ ಆಫ್ ಫ್ರಾಕ್ಚರ್ಸ್ ಇರುತ್ತೆ, ದೊಡ್ಡ ದೊಡ್ಡ ಮೂಳೆಗಳು ಮುರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಅವರು ಎದ್ದು ನಡೆಯೋಕೆ ಹೋಗುವಾಗ ಕಷ್ಟ ಆಗೋದ್ರಿಂದ ಏನಾಗುತ್ತೆ, ಬೆಡ್ ಬೌಂಡ್ ಅಂತ ಹೇಳ್ತೀವಿ, ಅವಾಗ ಬೆಡ್ ಸೋರ್ಸ್ ಅಂದ್ರೆ ಅಲ್ಸರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ನಾನು ಹೇಳ್ತಾ ಇರೋದು. ಬಟ್ ಇದೆಲ್ಲ ಶುರು ಆಗೋಕ್ಕಿಂತ ಮುಂಚೆ ಅರ್ಲಿ ಸಿಂಪ್ಟಮ್ಸ್ ಅಂತ ಅಂದ್ರೆ ಆಲ್ಮೋಸ್ಟ್ 5 ರಿಂದ 10 ವರ್ಷಗಳ ಮುಂಚೆ ಈ ಸಿಂಪ್ಟಮ್ಸ್ ಶುರು ಆಗೋಕ್ಕಿಂತ ಮುಂಚೆ ಸುಮಾರು ಜನಕ್ಕೆ ಸ್ಮೆಲ್ ಕಮ್ಮಿ ಆಗೋ ಸೆನ್ಸೇಷನ್ ಗೊತ್ತಾಗುತ್ತೆ. ಅಡುಗೆ ಮಾಡುವಾಗ ಎಷ್ಟೊಂದು ಜನ ಗೃಹಿಣಿಯರಿಗೆ ಅವರು ಒಗ್ಗರಣೆ ಹಾಕಿರೋ ಸ್ಮೆಲ್ ಚೆನ್ನಾಗಿ ಗೊತ್ತಾಗಲ್ಲ ಎಷ್ಟೊಂದು ಜನಕ್ಕೆ. ಆಮೇಲೆ ಕಾನ್ಸ್ಟಿಪೇಷನ್ ಅಂತ ಅಂದರೆ ಟಾಯ್ಲೆಟ್ ಹೋಗುವಾಗ ಕಷ್ಟ ಆಗುತ್ತೆ, ಡೈಲಿ ಟಾಯ್ಲೆಟ್ ಹೋಗೋಕ್ಕಾಗಲ್ಲ, 2 ರಿಂದ 3 ದಿವಸದ ಒಂದ್ಸತಿ ಟಾಯ್ಲೆಟ್ ಪಾಸ್ ಮಾಡ್ತಾರೆ, ಕಷ್ಟ, ಗಟ್ಟಿಗೆ ಹೋಗ್ತಾರೆ. ಇದೆಲ್ಲ ಅರ್ಲಿ ಸಿಂಪ್ಟಮ್ಸ್. ಇದೆಲ್ಲ 5 to 10 years ಮುಂಚೆನೆ ಈ ನಡ್ಕ ಶುರು ಆಗೋದು, ಬ್ಯಾಲೆನ್ಸ್ ಪ್ರಾಬ್ಲಮ್ ಶುರು ಆಗೋದು, ಸ್ಟಿಫ್ನೆಸ್ ಆಗೋದು, ಸ್ಲೋನೆಸ್ ಆಗೋಕ್ಕಿಂತ ಮುಂಚೆನೆ ಇದೆಲ್ಲ ಶುರು ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಕಾನ್ಸ್ಟಿಪೇಷನ್ ಯಾಕೆ ಆಗುತ್ತೆ ಇವರಿಗೆ? ಕಾನ್ಸ್ಟಿಪೇಷನ್ ಏನ್ ಬೇಸಲ್ ಗ್ಯಾಂಗ್ಲಿಯಾ ಅಂತ ಇರುತ್ತೆ, ಅದರಲ್ಲಿ ಡೋಪಮಿನ್ ಅಂತ ನಾನು ಏನು ನ್ಯೂರೋಕೆಮಿಕಲ್ ಹೇಳಿದೆ ಅದು ಬ್ರೈನ್ ಅಲ್ಲಿ ಉತ್ಪತ್ತಿ ಆಗುತ್ತೆ. ಅದೇ ತರ ನ್ಯೂರೋಕೆಮಿಕಲ್ ನಮ್ಮ ಹೊಟ್ಟೆಯ ಎಂಟ್ರಿಕ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ, ಅದರಲ್ಲೂ ಉತ್ಪಾದನೆ ಆಗುತ್ತೆ. ಬಟ್ ಅದ್ರ ಉತ್ಪಾದನೆ ಯಾವಾಗ ಹೊಟ್ಟೆಯಲ್ಲಿ ಅಂದ್ರೆ ಇಂಟೆಸ್ಟೈನ್ಸ್ ಅಲ್ಲಿ ಕಮ್ಮಿ ಆಗುತ್ತೆ ಅವಾಗ ಇದು ಮೂವ್ಮೆಂಟ್ ಅಂದ್ರೆ ಕೊಲಾನಿಕ್ ಮೂವ್ಮೆಂಟ್, ಅದ್ರ ನಮ್ಮ ಇಂಟೆಸ್ಟೈನ್ ಮೂವ್ಮೆಂಟ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಸೊ ಅವಾಗ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಇದು ಯಾಕೆ ಬರುತ್ತೆ? ಕಾರಣಗಳೇನಾದ್ರೂ ಇದೆಯಾ? ಕಾರಣಗಳು ಅಂದ್ರೆ ಒಂದು ಜೆನೆಟಿಕ್ ಇರ್ಬೋದು, ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಎಲ್ಲ ಪಾರ್ಕಿನ್ಸನ್ಸು ಜೆನೆಟಿಕ್ ರಿಲೇಟೆಡ್ ಅಲ್ಲ. 15 to 20% ಅಂದ್ರೆ 15 ರಿಂದ 20% ಆಫ್ ದ ಪಾರ್ಕಿನ್ಸನ್ಸ್ ಡಿಸೀಸ್ ಮಾತ್ರ ಜೆನೆಟಿಕ್ಗೆ ಸೀಮಿತವಾಗಿರುತ್ತೆ. ಬೇರೆ ಎಲ್ಲದೂ ಎಷ್ಟೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಫಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡೋಣ. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಏಜ್ ಅಂದ್ರೆ ವಯಸ್ಸು ಆಗ್ತಾ ಇದ್ದಂಗೆ ನಮ್ಗೆ ಪಾರ್ಕಿನ್ಸನ್ಸ್ ಬರೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಜೊತೆಗೆ ಗಂಡಸರಿಗೆ ಹೆಂಗಸರಿಗಿಂತ ಸ್ವಲ್ಪ ಜಾಸ್ತಿ ಬರೋ ಸಾಧ್ಯತೆ ಇದೆ, 1.5 ಪಟ್ಟು ಸ್ವಲ್ಪ ಜಾಸ್ತಿ ಬರೋ ಸಾಧ್ಯತೆ ಇದೆ. ನೆಕ್ಸ್ಟ್, ಯಾರಿಗಾರು ಮನೆಯಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ ಯಾರಿಗಾರು ತಂದೆಗೆ ಪಾರ್ಕಿನ್ಸನ್ಸ್ ಪ್ರಾಬ್ಲಮ್ ಇದ್ರೆ ಮಕ್ಳಿಗೂ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಫಸ್ಟ್ ಡಿಗ್ರಿ ರಿಲೇಟಿವ್ಗೆ ಸೀಮಿತ. ಈಗ ತಾತಂಗಿದ್ರೆ ಮೊಮ್ಮಕ್ಳಿಗೆ ಬರಲೇಬೇಕು ಅಥವಾ ಅವ್ರ ದೊಡ್ಡಪ್ಪನ ಮಕ್ಳಿಗೆ ಬರಬೇಕು ಆ ತರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ಗೆ ಬರೋ ಚಾನ್ಸಸ್ ಇರುತ್ತೆ. ಆಕ್ಯುಪೇಷನಲ್ ರಿಸ್ಕ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಎಷ್ಟೊಂದು ಜನ ಲೆಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಪೇಂಟಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೆ ಎಕ್ಸ್ಪೋಜರ್ ಆಫ್ ಲೆಡ್ ಅಂತ ಇರುತ್ತೆ. ತುಂಬಾ ವರ್ಷ ಲೆಡ್ಡಿಗೆ ಎಕ್ಸ್ಪೋಜರ್ ಆದವ್ರಿಗೂ ಪಾರ್ಕಿನ್ಸನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ತುಂಬಾ ಟ್ರೆಡಿಷನಲ್ ಮೆಡಿಸಿನ್ಸ್ ಅಲ್ಲಿ ಲೆಡ್ ಯೂಸ್ ಮಾಡ್ತಾರೆ. ಸೊ ಅದರಿಂದ ಅದನ್ನ ನಾವು ಸೇವಿಸೋದ್ರಿಂದನೂ ತುಂಬಾ ವರ್ಷ ಅವಾಗನು ಪಾರ್ಕಿನ್ಸನ್ಸ್ ಬರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಸ್ಟ್ರೋಕ್ ಆಗಿದ್ರೆ, ಈಗ ಬೇಸಲ್ ಗ್ಯಾಂಗ್ಲಿಯಾ ಅಂತ ನಾನು ಏನ್ ಹೇಳಿದೆ, ಆ ರೀಜನ್ ಅಲ್ಲೇ ಡೋಪಮಿನ್ ಉತ್ಪತ್ತಿ ಆಗೋದು. ಆ ರೀಜನ್ ಅಲ್ಲಿ ಏನಾದ್ರು ರಕ್ತಸ್ರಾವ ಆಗಿದ್ರೆ ಅಥವಾ ಸ್ಟ್ರೋಕ್ ಆಗಿದ್ರೆ ಅವಾಗನು ಅವ್ರಿಗೆ ಪಾರ್ಕಿನ್ಸನ್ಸ್ ನೆಕ್ಸ್ಟ್ ಡೆವಲಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಫಾರ್ಮರ್ಸ್ ಅಲ್ಲಿ ನಮ್ಮ ಇಂಡಿಯನ್ ಅಗ್ರಿಕಲ್ಚರಲ್ ಬ್ಯಾಕ್ ಗ್ರೌಂಡ್ ಇರುವಾಗ ಫಾರ್ಮರ್ಸ್ ಅಲ್ಲಿ ಪೆಸ್ಟಿಸೈಡ್ಸ್, ಹರ್ಬಿಸೈಡ್ಸ್ ಯೂಸ್ ಮಾಡ್ತಾರಲ್ಲ, ಅದರಿಂದ ಎಕ್ಸ್ಪೋಜರ್ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್. ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಎಕ್ಸರ್ಸೈಸ್ ಮಾಡದೇ ಇರೋದು, ಮೊಬಿಲಿಟಿ ಇಲ್ಲದೆ ಇರೋದು, ಇದೂ ಕೂಡ ರಿಸ್ಕ್ ಫ್ಯಾಕ್ಟರ್ಸ್. ಜೆನೆಟಿಕ್ಸ್ ಪಾರ್ಕಿನ್ಸನ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಬರೀ 15 to 20%. ಅದು ನಾವು ಇಂಡಿಯಾಕ್ಕಿಂತ ಜಾಸ್ತಿ ಜೂಯಿಷ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಯೂಶ್ಲಿ ಪಾರ್ಕಿನ್ಸನ್ಸ್ ಶುರುವಾಗೋದು 55-60 years ಆದ್ಮೇಲೆ ಶುರುವಾಗುತ್ತೆ. ಬಟ್ ಜೆನೆಟಿಕ್ ಪಾರ್ಕಿನ್ಸನ್ಸ್ ಅಲ್ಲಿ 40 years, 35 years, ತುಂಬಾ ಯಂಗ್ ಏಜ್, ತುಂಬಾ ಸಣ್ಣ ವಯಸ್ಸಲ್ಲೇ ಅವ್ರಿಗೆ ಪಾರ್ಕಿನ್ಸನ್ಸ್ ಶುರುವಾಗುತ್ತೆ. ಆಮೇಲೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಇವ್ರದಲ್ಲಿ ಬರೀ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಅಲ್ಲ, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅತ್ತೆ ಮಕ್ಕಳು, ಸುಮಾರು ಜನಕ್ಕೆ ಮನೆಯಲ್ಲೇನೆ ತುಂಬಾ ಜನಕ್ಕೆ ಪಾರ್ಕಿನ್ಸನ್ಸ್ ಪ್ರಾಬ್ಲಮ್ ಇರುತ್ತೆ. ಇದನ್ನ ಹೇಗೆ ಕಂಡುಹಿಡಿಯೋದು? ಇದು ಪಾರ್ಕಿನ್ಸನ್ಸ್ ಡಯಾಗ್ನೋಸಿಸ್ ನಾವು ಮಾಡೋದು ಒಂದು ಹಿಸ್ಟ್ರಿ, ಅಂದ್ರೆ ಅವ್ರದ್ದು ಸಿಂಪ್ಟಮ್ಸ್ ಏನಿದೆ ಅದನ್ನ ನಾವು ಫಸ್ಟ್ ನೋಡ್ತೀವಿ. ನೆಕ್ಸ್ಟ್ ಎಕ್ಸಾಮಿನೇಷನ್, ಕ್ಲಿನಿಕಲ್ ಎಕ್ಸಾಮಿನೇಷನ್, MRI ಮಾಡೋದು, ಬ್ಲಡ್ ಟೆಸ್ಟ್ ಮಾಡೋದು ಎಲ್ಲ ಸಪ್ಲಿಮೆಂಟ್ರಿ. ಅದ್ರ MRI ಅಲ್ಲಿ ನಮಗೆ ಸ್ವಲ್ಪ ಬ್ರೈನ್ ಫೈಂಡಿಂಗ್ಸ್ ಇರುತ್ತೆ, ಅದರಿಂದ ನಮಗೆ ಪಾರ್ಕಿನ್ಸನ್ಸ್ ಇರ್ಬೋದು, ಯಾವ ತರ ಪಾರ್ಕಿನ್ಸನ್ಸ್ ಇರ್ಬೋದು ಇದು ಅಂತ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಡೀಟೇಲ್ಸ್ ಗೊತ್ತಾಗುತ್ತೆ. ಜೊತೆಗೆ ಈ ಪಾರ್ಕಿನ್ಸನ್ಸ್ ಅನ್ನೋದು ಏನಂದ್ರೆ ನಿಧಾನಕ್ಕೆ ಶುರುವಾಗುತ್ತೆ, ಒಂದೇ ವರ್ಷದಲ್ಲಿ ತುಂಬಾ ಬೇಗ ರ್ಯಾಪಿಡ್ ಆಗಿ ಪ್ರೋಗ್ರೆಸ್ ಆಗ್ತಿದೆ. ಅಂದ್ರೆ ನಮ್ಗೇನೋ ಒಂಚೂರು ಕೈ ನಡಗು ಶುರು ಆಗ್ಬಿಡ್ತು ಅಂತ ಅಂದ್ರೆ ನಾವು ಸಡನ್ ಆಗಿ ಏನು ನಾವು ನ್ಯೂರಾಲಜಿಸ್ಟ್ ನೋಡೋದಿಲ್ಲ.
ಎಸ್, ಎಷ್ಟೊಂದು ಜನ ನೋಡೋದಿಲ್ಲ. ಬಟ್ ಅಂದ್ರೆ ಇದು ಯೂಶಲಿ ಪಾರ್ಕಿನ್ಸನ್ಸ್ ಅಂತ ಅಂದಾಗ ಅದರಲ್ಲಿ ಸ್ಟೇಜಸ್ ಇರುತ್ತೆ. ಅದು 5 ಸ್ಟೇಜಸ್ ಇರುತ್ತೆ. ಸೊ ಅದು ಓವರ್ ಪೀರಿಯಡ್ ಆಫ್ 5 to 10 years ಬೇಕಾಗುತ್ತೆ ಎಷ್ಟೊಂದು ಜನಕ್ಕೆ ಪ್ರೋಗ್ರೆಸ್ ಆಗಕ್ಕೆ ಅಡ್ವಾನ್ಸ್ ಸ್ಟೇಜ್ಗೆ. ಬಟ್ ಇವಾಗ ಅದು ಪಾರ್ಕಿನ್ಸನ್ಸ್ ಒಂದ್ ಕೈಯಲ್ಲಿ ನಡ್ಕ ಶುರು ಆಯ್ತು, ಇನ್ನೊಂದು 2 ತಿಂಗಳಲ್ಲೇ ಇನ್ನೊಂದು ಕೈಯಲ್ಲೂ ನಡ್ಕ ಶುರು ಆಯ್ತು, 1 ವರ್ಷದಲ್ಲೇನೆ ಅವರು ಬೆಡ್ ಬೌಂಡ್ ಆಗೋಗಿದ್ದಾರೆ, ನಡೆಯೋಕೆ ಆಗ್ತಿಲ್ಲ ಅಂತ ಅಂದ್ರೆ ಅವಾಗ ನಾವು ಬೇರೆ ಬೇರೆ ಕಾರಣಗಳು ಆಫ್ ಪಾರ್ಕಿನ್ಸನ್ಸ್ನ ರೂಲ್ ಔಟ್ ಮಾಡಬೇಕಾಗತ್ತೆ. ಈ ಸ್ಟೇಜಸ್ ಮತ್ತೆ ಪ್ರೋಗ್ರೆಷನ್ ಬಗ್ಗೆ ಇನ್ನೂ ಹೇಳಬೇಕು ಅಂತ ಅಂದ್ರೆ, ಸ್ಟೇಜಸ್ ಅಲ್ಲಿ ಇದು 5 ಸ್ಟೇಜಸ್ ಇದೆ ಪಾರ್ಕಿನ್ಸನ್ ಅಲ್ಲಿ. ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಮೈಲ್ಡ್ ಅಂತ ಹೇಳ್ತೀವಿ. ಫಸ್ಟ್ ಸ್ಟೇಜಸ್ ಮೈಲ್ಡ್ ಪಾರ್ಕಿನ್ಸನ್ಸ್. ಮೈಲ್ಡ್ ಪಾರ್ಕಿನ್ಸನ್ಸ್ ಅಲ್ಲಿ ಬರೀ ಶೇಕಿಂಗ್ ಇರ್ಬೋದು, ಅಂದ್ರೆ ಟ್ರೆಮರ್ಸ್, ಕೈಯಲ್ಲಿ ನಡುಗೋದು ಇರ್ಬೋದು, ಇಲ್ಲ ಅಂದ್ರೆ ಸ್ವಲ್ಪ ಸ್ಟಿಫ್ನೆಸ್ ಇರ್ಬೋದು. ಅದು ಒನ್ ಸೈಡ್ ಆಫ್ ದ ಬಾಡಿಗೆ ಮಾತ್ರ ಸೀಮಿತವಾಗಿರುತ್ತೆ. ಸೆಕೆಂಡ್ ಸ್ಟೇಜ್, ಬಟ್ ಈ ಸ್ಟೇಜ್ ಅಲ್ಲಿ ಅವರು ಅವ್ರ ಪಾಡಿಗೆ ಅವ್ರ ಕೆಲಸ ಎಲ್ಲ ಮಾಡ್ಕೋಬಹುದು, ಅವ್ರು ಯಾರ ಮೇಲೂ ಡಿಪೆಂಡೆಂಟ್ ಆಗಿರಲ್ಲ, ಅವ್ರಿಗೆ ಇದರಿಂದ ಏನೂ ತೊಂದರೆ ಆಗ್ತಾ ಇರಲ್ಲ ಅವ್ರ ಡೈಲಿ ಆಕ್ಟಿವಿಟೀಸ್ಗೆ. ಬಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇನ್ನೊಂದು ಸೈಡೂನು ಎಫೆಕ್ಟ್ ಆಗ್ಬೋದು, ಅದರ್ ಹಾಫ್ ಆಫ್ ದ ಬಾಡಿ ಆಲ್ಸೋ ವಿಲ್ ಬಿ ಎಫೆಕ್ಟೆಡ್. ಇದರಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ, ಈ ಶೇಕ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಥರ್ಡ್ ಸ್ಟೇಜ್ ಅಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಪ್ರಾಬ್ಲಮ್ ಶುರು ಆಗುತ್ತೆ. ಇದು ವೆರಿ ಕ್ರೂಷಿಯಲ್. ಈ ಟೈಮಲ್ಲಿ ಅಟ್ಲೀಸ್ಟ್ ನೀವು ನ್ಯೂರಾಲಜಿಸ್ಟ್ನ ಭೇಟಿ ಮಾಡಲೇಬೇಕು. ಯಾಕೆ ಅಂದ್ರೆ ಇವಾಗ ಟ್ರೀಟ್ಮೆಂಟ್ ಅವಶ್ಯಕತೆ ತುಂಬಾ ಜಾಸ್ತಿ. ಇವಾಗ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಅಟ್ಲೀಸ್ಟ್ ಅದನ್ನ ತಡೆಗಟ್ಟಬಹುದು, ಅಂದ್ರೆ ಪ್ರೋಗ್ರೆಷನ್ ಏನಾಗುತ್ತೆ ಅದನ್ನ ಸ್ವಲ್ಪ ಸ್ಲೋ ಮಾಡಬಹುದು. ಇದನ್ನ ಕ್ಯೂರ್ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಸ್ಲೋ ಮಾಡಬಹುದು. ಅಂಡ್ ನಾವು ಅವ್ರಿಗೆ ಏನೇನ್ ಮಾಡಬೇಕು ಅಂತ ಕರೆಕ್ಟ್ ಆಗಿ ಗೈಡ್ ಮಾಡಬಹುದು. ಒಂದು ಸೊ ಥರ್ಡ್ ಸ್ಟೇಜ್ ಅಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಪ್ರಾಬ್ಲಮ್ಸ್ ಆಗುತ್ತೆ, ಆಮೇಲೆ ತುಂಬಾ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫೋರ್ತ್ ಸ್ಟೇಜ್ ಅಲ್ಲಿ ಅವ್ರಿಗೆ ನಡೆಯೋಕೆ ಸ್ವಲ್ಪ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ, ಬ್ಯಾಲೆನ್ಸ್ ಪ್ರಾಬ್ಲಮ್ ಇಂದ ಅವರು ಸ್ವಲ್ಪ ಡಿಪೆಂಡೆಂಟ್ ಆಗ್ತಾರೆ. ಅಂದ್ರೆ ಅವ್ರ ಡೈಲಿ ಆಕ್ಟಿವಿಟೀಸ್ಗೆ ಯಾರು ಬಂದು ಹೆಲ್ಪ್ ಮಾಡಬೇಕು, ಸ್ನಾನ ಮಾಡಿಸೋದಕ್ಕೆ ಹೆಲ್ಪ್ ಮಾಡಬೇಕಾಗುತ್ತೆ, ಎಲ್ಲರೂ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರ್ದಾರು ಗೈಡೆನ್ಸ್ ಬೇಕಾಗುತ್ತೆ. ಅಂಡ್ ಅವರು ವೀಲ್ ಚೇರ್ ಬೌಂಡ್ ಆಗಿರ್ತಾರೆ. ಫಿಫ್ತ್ ಸ್ಟೇಜ್ ಇಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಸ್ಟೇಜ್ ವೇರ್ ಅವ್ರಿಗೆ ಬೆಡ್ ಬೌಂಡ್ ಇರ್ತಾರೆ. ಅಂದ್ರೆ ಎಲ್ಲಾ ಆಕ್ಟಿವಿಟೀಸು, ಟಾಯ್ಲೆಟ್ ಮಾಡಿಸೋದ್ರಿಂದ ಹಿಡಿದು ಊಟ ಮಾಡಿಸೋದ್ರಿಂದ ಹಿಡಿದು ಸ್ನಾನ ಮಾಡಿಸೋದ್ರಿಂದ ಬೇರೆ ಯಾರು ಕಂಪ್ಲೀಟ್ ಆಗಿ ಡಿಪೆಂಡೆಂಟ್ ಆಗಿರ್ತಾರೆ, ಅವ್ರಿಗೆ ಏನು ಮಾಡ್ಕೊಳ್ಳೋಕೆ ಸಾಧ್ಯತೆ ಇರಲ್ಲ. ಈ ಸ್ಟೇಜ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಏನೇನಾಗುತ್ತೆ, ಈ ತರ ಆದಾಗ ಏನೇನು ಸಮಸ್ಯೆಗಳು ಉದ್ಭವಿಸುತ್ತೆ? ಕಾಮನ್ ಕಾಂಪ್ಲಿಕೇಶನ್ಸ್ ಫಸ್ಟ್ ಏನು ಹೇಳ್ಬೋದು ಅಂದರೆ, ಇದರಲ್ಲಿ ಅವರಿಗೆ ಈಗ ತುಂಬ ಆಕ್ಟಿವ್ ಇರ್ತಾರೆ ಪರ್ಸನ್ನು, ಆಲ್ ಆಫ್ ಎ ಸಡನ್ ಸ್ವಲ್ಪ ದಿವಸಗಳ ನಂತರ ಡಿಪೆಂಡೆಂಟ್ ಆಗ್ತಾರೆ. ಸೊ ಇಮೋಷ್ನಲಿ ಅವರು ಕುಗ್ಗುತ್ತಾರೆ. ಸೊ ಡಿಪ್ರೆಷನ್, ಖಿನ್ನತೆ ಒಂದು ಕಾಮನ್ ಕಾಂಪ್ಲಿಕೇಶನ್ ಈ ಪಾಪ್ಯುಲೇಷನ್ ಅಲ್ಲಿ, ಪಾರ್ಕಿನ್ಸನ್ಸ್ ಇರೋ ಪಾಪ್ಯುಲೇಷನ್ ಅಲ್ಲಿ. ಸ್ಪೆಷಲಿ ಎಲ್ಡರ್ಲಿ ಪೀಪಲ್, ಎಷ್ಟೊಂದು ಜನ ಒಬ್ಬರೇ ಇರ್ತಾರೆ, ಇಬ್ಬರೇ ಇರ್ತಾರೆ, ಅವರಿಗೆ ಇಬ್ರು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಒಬ್ರನ್ನೊಬ್ರನ್ನ. ಅವಾಗ ಮಾತಾಡೋಕ್ಕೆ ಜಾಸ್ತಿ ಬೇರೆ ಜನ ಇರಲ್ಲ. ಜೊತೆಗೆ ಸೋಷಿಯಲ್ ಲೈಫ್ ಏನಿರುತ್ತೆ ಅವ್ರದ್ದು, ಎಲ್ಲ ಆಚೆ ಹೋಗೋದು, ಬೆರೆಯೋದು, ಜೊತೆಗೆ ಒಡನಾಟ ಎಲ್ಲ ಕಮ್ಮಿ ಆಗುತ್ತೆ ಅವ್ರಿಗೆ. ಸೊ ಅವಾಗ ಅವರು ಸ್ವಲ್ಪ ಆಕ್ಟಿವ್ ಇರೋ ಪರ್ಸನ್ ಕ್ವಯಟ್ ಆಗ್ಬಿಡ್ತಾರೆ, ಜಾಸ್ತಿ ಯಾರ ಜೊತೆನೂ ಮಿಂಗಲ್ ಆಗಲ್ಲ. ಇದು ಇಮೋಷನಲ್ ಕಾಂಪ್ಲಿಕೇಶನ್ಸ್ ಒಂದು. ಡಿಪ್ರೆಷನ್ ಒಂದು. ಜೊತೆಗೆ ಅವ್ರಿಗೆ ನಿದ್ದೆ ಒಂದು ಕಾಮನ್ ಕಾಂಪ್ಲಿಕೇಶನ್ ಇರುತ್ತೆ. ನಿದ್ದೆ ಬರಲ್ಲ ಜಾಸ್ತಿ, ನಿದ್ದೆ ಬಂದ್ರೂ ಬೇಗ ಬೇಗ ಎದ್ದೇಳ್ತಾರೆ. ನಿದ್ದೆ ಮಾಡಕ್ಕೆ 10 ಗಂಟೆಗೆ ಹೋದ್ರೆ 2 ಗಂಟೆ ತನಕ ನಿದ್ದೆನೇ ಬರಲ್ಲ, 4 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ ಎಷ್ಟೊಂದು ಜನಕ್ಕೆ. ಆಮೇಲೆ ತುಂಬಾ ಕನ್ಸುಗಳು ಬರುತ್ತೆ, ಕನ್ಸುಗಳಲ್ಲಿ ಮಾತಾಡೋದು, ಈ ತರನೂ ಆಗುತ್ತೆ ಎಷ್ಟೊಂದು ಜನ ಪಾರ್ಕಿನ್ಸನ್ಸ್ ಪೇಷಂಟ್ಗೆ. ಜೊತೆಗೆ ಕನಸುಗಳು ಯಾಕೆ ಬರುತ್ತೆ? ಕನಸುಗಳು ಏನಕ್ಕೆ ಅಂತ ಅಂದ್ರೆ ರೆಮ್ ಬಿಹೇವಿಯರ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಡೋಪಮಿನ್ ರಿಲೇಟೆಡ್ ಡಿಸಾರ್ಡರ್ ಇದರಲ್ಲಿ. ಸೊ ಇವು ಡೋಪಮಿನ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಕನಸುಗಳನ್ನು ಎನಾಕ್ಟ್ ಮಾಡಕ್ಕೆ ಶುರು ಮಾಡ್ತಾರೆ, ಕಿರ್ಚಕ್ಕೆ ಶುರು ಮಾಡ್ತಾರೆ. ಸೊ ಅದು ಸ್ವಲ್ಪ ಗಾಬರಿ ಆಗೋ ಕನಸು ಬಂದ್ರೆ ಜಾಸ್ತಿ ಕಿರ್ಚಕ್ಕೆ ಶುರು ಮಾಡ್ತಾರೆ ಇದರಲ್ಲಿ. ಜೊತೆಗೆ ಇನ್ನೊಂದು ಕಾಂಪ್ಲಿಕೇಶನ್ ಏನಂದ್ರೆ ನುಂಗಕ್ಕೆ ಕಷ್ಟ ಆಗೋರೋದ್ರಿಂದ ಅವ್ರಿಗೆ ಅನ್ನನಾಳಕ್ಕೆ ಹೋಗಲ್ಲ, ಅದು ಕರೆಕ್ಟ್ ಆಗಿ ಶ್ವಾಸಕೋಶಕ್ಕೆ ಹೊಟ್ಟೋಗುತ್ತೆ. ಏನ್ ತಿಂತಾರೆ ಅವಾಗ ಚೋಕಿಂಗ್ ಆಗುತ್ತೆ, ನತ್ತೆತ್ತುತ್ತೆ, ಅವಾಗ ಆಸ್ಪಿರೇಷನ್ ಅಂತ ಹೇಳ್ತೀವಿ, ಇನ್ಫೆಕ್ಷನ್, ಲಂಗ್ ಇನ್ಫೆಕ್ಷನ್ಸ್ ಕಾಮನ್. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಯೂರಿನರಿ ಅಂದ್ರೆ ಮೂತ್ರಚೀಲ, ಯೂರಿನರಿ ಬ್ಲಾಡರು ಇನ್ವಾಲ್ವ್ ಆಗುತ್ತೆ. ಅವಾಗ ಅವ್ರಿಗೆ ಯೂರಿನ್ ಮಾಡಕ್ಕೆ ಕಷ್ಟ ಆಗುತ್ತೆ. ಎಷ್ಟೊಂದು ಜನಕ್ಕೆ ತುಂಬಾ ಸತಿ ಮಲ್ಟಿಪಲ್ ಟೈಮ್ಸ್ ಹೋಗ್ಬೇಕಾಗುತ್ತೆ ಯೂರಿನ್ಗೆ. ಯೂರಿನ್ ಮಾಡಕ್ ಹೋಗ್ತಾರೆ, ಕಂಪ್ಲೀಟ್ ಅಂತ ಅನ್ಸಲ್ಲ, ಆಮೇಲೆ ಯೂರಿನ್ ಪೂರ್ತಿ ಕಂಪ್ಲೀಟ್ ಆಗಿ ಇವ್ಯಾಕ್ಯುಯೇಟ್ ಆಗಲ್ಲ. ಅದರಿಂದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಕಾಮನ್ ಆಗಿರುತ್ತೆ ಈ ಪೇಷಂಟ್ಸ್ ಅಲ್ಲಿ. ಆಸ್ ಅ ಪ್ರೋಸೆಸ್ ಏನಾಗುತ್ತೆ ಅಂತ ಅಂದ್ರೆ ಡಿಮೆನ್ಷಿಯಾನೂ ಆಗುತ್ತೆ, ಅಂದ್ರೆ ಮೆಮೊರಿ ಪ್ರಾಬ್ಲಮ್ ಇವ್ರಿಗೆ ಶುರು ಆಗುತ್ತೆ. 5 to 6 years ಪಾರ್ಕಿನ್ಸನ್ಸ್ ಡಿಸೀಸ್ ಇರೋರಿಗೆ ಸ್ಟೇಜ್ 4 ಬಂದಾಗ ಎಷ್ಟೊಂದು ಜನಕ್ಕೆ ಮೆಮೊರಿ ಪ್ರಾಬ್ಲಮ್ ಶುರು ಆಗುತ್ತೆ. ಅವಾಗ ತುಂಬಾ ಮರ್ತು ಹೋಗ್ತಾರೆ ಎಲ್ಲಿಟ್ಟಿದೀವಿ, ಅಥವಾ ಫೈನಾನ್ಷಿಯಲ್ ಎರರ್ಸ್ ಇರ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಎರರ್ಸ್ ಆಗ್ಬೋದು, ಎಲ್ಲಾರು ಹೋಗಿದ್ರೆ ವಾಪಸ್ ಅವ್ರಿಗೆ ದಾರಿಗೆ ವಾಪಸ್ ಮನೆಗೆ ಬರೋಕ್ಕೆ ಗೊತ್ತಾಗದೆ ಇರ್ಬೋದು. ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸಿನ್ಸ್ ಒಂದ್ಸತಿ ತಗೊಳ್ಳೋದಲ್ದೇನೆ 2 ಸತಿ ತಗೋಬಹುದು, ಅಥವಾ ಸ್ಕಿಪ್ಪೇ ಮಾಡ್ಬಿಡ್ಬೋದು ಮೆಡಿಸಿನ್ಸ್ ನ. ಸೊ ಏನಂದ್ರೆ ಈ ಪೀರಿಯಡ್ ಅಲ್ಲಿ ಅವ್ರಿಗೆಲ್ಲರಿಗೂ ಕಾನ್ಸ್ಟೆಂಟ್ ಮಾನಿಟರಿಂಗ್ ಯಾರು ಮಾಡಲೇಬೇಕು. ಇದು ವಾಸಿ ಆಗಲ್ಲ ಅಂತ ಹೇಳಿದ್ರಿ, ಇದರ ಟ್ರೀಟ್ಮೆಂಟ್ ಮತ್ತೆ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ?
ಓಕೆ, ನಾನು ಹೇಳ್ದಂಗೆ ಈಗ ಡೋಪಮಿನ್ ಅನ್ನೋ ಒಂದು ನ್ಯೂರೋ ಹಾರ್ಮೋನ್ ಅಥವಾ ನ್ಯೂರೋ ಕೆಮಿಕಲ್ ಏನಿರುತ್ತೆ ಅದು ಕಮ್ಮಿ ಆಗಿರೋದ್ರಿಂದ ಪಾರ್ಕಿನ್ಸನ್ಸ್ ಬರ್ತಾ ಇರೋದು. ಸೊ ನಾವ್ ಏನ್ ಮಾಡ್ತೀವಿ ಟ್ರೀಟ್ಮೆಂಟ್ ಅಲ್ಲಿ ಅಂತ ಅಂದ್ರೆ, ಫಸ್ಟ್ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಈ ಡೋಪಮಿನ್ ನ ಸಬ್ಸ್ಟಿಟ್ಯೂಟ್ ಮಾಡಕ್ ಟ್ರೈ ಮಾಡ್ತೀವಿ. ಈಗ ಏನ್ ಕಮ್ಮಿ ಆಗಿದೆ ಅದನ್ನ ರೀಪ್ಲೇಸ್ ಮಾಡಕ್ ಟ್ರೈ ಮಾಡ್ತೀವಿ. ಇದು ಲಿವೋಡೋಪಾ ಅಂತ ಒಂದು ಟ್ಯಾಬ್ಲೆಟ್, ಅದು ನಾವು ಡೋಪಮಿನ್ ಲೆವೆಲ್ಸ್ ನ ಜಾಸ್ತಿ ಮಾಡಕ್ಕೆ. ಈ ಲಿವೋಡೋಪಾ ಒನ್ ಆಫ್ ದ ಕಾಮನ್ ಡ್ರಗ್ಸ್. ಈ ಪಾರ್ಕಿನ್ಸನ್ಸ್ ಟ್ರೀಟ್ ಮಾಡೋಕ್ಕೆ ಹಲವಾರು ಡ್ರಗ್ಸ್ ಇದೆ, ಎಷ್ಟೊಂದು ಥರ, ಅಂದರೆ ಬೇರೆ ಬೇರೆ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನಲ್ಲಿ ವರ್ಕ್ ಮಾಡಿ ಅದು ಲಿವೋಡೋಪಾ ಕಾನ್ಸಂಟ್ರೇಷನ್ನ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಇದು ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್. ಇದ್ರ ಜೊತೆಗೆ ನಾವು ಅವ್ರಿಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದರೆ ಸ್ವಲ್ಪ ಬೋನ್ಸ್ ಸ್ಟ್ರೆಂತ್ ಮಾಡೋಕ್ಕೆ ಅದನ್ನು ಕೊಡಬೇಕು. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದರೆ ಕ್ಯಾಲ್ಸಿಯಂ ಇಂಪ್ರೂವ್ ಮಾಡಬೇಕು. ವಿಟಮಿನ್ B12 ಇದ್ದರೆ ಅದನ್ನು ಇಂಪ್ರೂವ್ ಮಾಡಬೇಕು. ಜೊತೆಗೆ ಅವ್ರಿಗೆ ಎಜುಕೇಟಿಂಗ್ ದೆಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಬೌಟ್ ದ ಕಾಂಪ್ಲಿಕೇಶನ್ಸ್, ಸ್ಟೇಜಸ್ಸು, ಪ್ರೋಗ್ರೆಷನು. ಬರೀ ಪೇಷಂಟ್ನ ಅಲ್ಲ, ಅವ್ರ ಮನೆಯವ್ರೂ ಎಜುಕೇಟ್ ಮಾಡಬೇಕು. ಬಿಕಾಸ್ ಅವ್ರಿಗೆ ಏನ್ ಆಗ್ತಿದೆ ಅವ್ರ ಮನೆಯವ್ರಿಗೆ ಅಂತ ಅವ್ರಿಗೂ ಗೊತ್ತಿರಬೇಕು. ಓನ್ಲಿ ದೆನ್ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಆಗುತ್ತೆ. ಒಂದು ಇದೆಲ್ಲ ಈ ಸಿಂಡೋಪಾ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅಂದರೆ ಈಗ 5 ವರ್ಷ 10 ವರ್ಷ ನಾವು ಲೋ ಡೋಸಲ್ಲಿ ಶುರು ಮಾಡ್ತೀವಿ. ಎಷ್ಟು ಮಿನಿಮಮ್ ಡೋಸ್ ಬೇಕಾಗುತ್ತೆ ಅಷ್ಟು ಶುರು ಮಾಡ್ತೀವಿ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಡೋಪಮಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ, ಯಾಕೆಂದರೆ ನರಗಳು ಸತ್ತೋಗ್ತಾ ಇರುತ್ತೆ ಅಲ್ಲ. ಸೊ ಡೋಪಮಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಆ ಡೋಪಮಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಆದಾಗ ಅದು ತುಂಬ ಜಾಸ್ತಿ ಲಿವೋಡೋಪಾ ಕೊಟ್ಟಾಗ ಎಷ್ಟೊಂದು ಜನಕ್ಕೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅಂತ ಅಂದರೆ ಎಷ್ಟೊಂದು ಜನಕ್ಕೆ ತಲೆ ಚಕ್ರ ಬರ್ಬೋದು, ಅದಾದಮೇಲೆ ಕಣ್ಣು ಮಂಜಾದಂಗೆ ಆಗ್ಬೋದು, BP ಸಡನ್ ಆಗಿ ಕಮ್ಮಿ ಆಗೋಗುತ್ತೆ, ಎಷ್ಟೊಂದು ಜನಕ್ಕೆ ವಾಮಿಟಿಂಗ್ ಎಪಿಸೋಡ್ಸ್ ಇರುತ್ತೆ. ಸ್ವಲ್ಪ ಜನಕ್ಕೆ ಡೋಪಾ ಡಿಸ್ಕೈನೇಸಿಯಾ ಅಂತ ಹೇಳ್ತೀವಿ, ಅಂದರೆ ಸಡನ್ ಆಗಿ ಜರ್ಕ್ಸ್ ಆಗೋದು, ಮೂವ್ಮೆಂಟ್ ಡಿಸಾರ್ಡರ್ಸ್ ಶುರುವಾಗುತ್ತೆ. ಸೊ ಅವಾಗ ನಾವು ಏನು ಮಾಡ್ತೀವಿ, DBS ಅಂತ ಇದೆ, ಅಂದರೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಲ್ಲಿ ನಾವೇನು ಮಾಡ್ತೀವಿ, ಎಲೆಕ್ಟ್ರೋಡ್ಸ್, ಸಣ್ಣ ಸಣ್ಣ ಮೈಕ್ರೋ ಎಲೆಕ್ಟ್ರೋಡ್ಸ್ನ ಈ ಬೇಸಲ್ ಗ್ಯಾಂಗ್ಲಿಯಾ ಅಂತ ಎಲ್ಲಿಂದ ಅದು ಡೋಪಮಿನ್ ಉತ್ಪತ್ತಿ ಆಗುತ್ತೆ ಅದಕ್ಕೆ ನಾವು ಎಲೆಕ್ಟ್ರೋಡ್ಸ್ನ ಪ್ಲೇಸ್ ಮಾಡ್ತೀವಿ, ಎಲೆಕ್ಟ್ರಿಕಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ಸ್. ಸೊ ಅದು ಬೇಸಲ್ ಏನು ಇರುತ್ತೆ ಆ ಗ್ಯಾಂಗ್ಲಿಯಾ ಅಥವಾ ನ್ಯೂಕ್ಲಿಯಸ್ ಏನನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಡೋಪಮಿನ್, ಅದನ್ನ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇದರಲ್ಲಿ. ಮತ್ತು ಸರ್ಜರಿ ಏನಾದರೂ ಮಾಡ್ತೀರಾ? ಇದೆ, DBS ಸರ್ಜರಿ, ಸರ್ಜಿಕಲ್ ಪ್ರೊಸೀಜರೇ ಅದು. ಇವಾಗ ರೀಸೆಂಟಾಗಿ ಸ್ವಲ್ಪ ದಿವಸದಿಂದ ಬಂದಿರೋದು. ಬಟ್ ಎಲ್ಲ ಪೇಷಂಟ್ಗೂ DBS ಬೇಕಾಗುತ್ತೆ ಅಂತ ಇಲ್ಲ. ಅಂದರೆ ಅದಕ್ಕೆ ಕ್ರೈಟೀರಿಯಾ ಇದೆ ಅದಕ್ಕೆ DBSಗೆ, ಅದಕ್ಕೆ ಫಿಟ್ ಆದರೆ ಮಾತ್ರ DBS ಮಾಡ್ಬೋದು. ಮತ್ತು ಇವ್ರಿಗೆ ಮಸಲ್ಸ್ ಎಲ್ಲ ಸ್ಟಿಫ್ ಆಗಿರೋದ್ರಿಂದ ಫಿಸಿಯೋಥೆರಪಿ ಆ ಥರ ಏನಾದ್ರು ಥೆರಪೀಸು ಬೇಕಾಗುತ್ತೆ? ಎಸ್, ಹೌದು, ಬೇಕಾಗುತ್ತೆ. ಫಿಸಿಯೋಥೆರಪಿ ಬೇಕು. ಡೋಪಮಿನ್ ಡಿಫಿಷಿಯನ್ಸಿ ಇರೋದ್ರಿಂದ, ಅಂದರೆ ಡೋಪಮಿನ್ ಕಮ್ಮಿ ಆಗಿರೋದ್ರಿಂದನೇ ಸ್ಟಿಫ್ನೆಸ್ ಆಗ್ತಾ ಇರುತ್ತೆ. ಸೊ ಮೊಬಿಲಿಟಿ, ನಾವು ಎಷ್ಟು ನಮ್ಮ ಜಾಯಿಂಟ್ಸ್ನ ಮೂವ್ ಮಾಡ್ತೀವಿ ಅಷ್ಟು ಸ್ವಲ್ಪ ಅವ್ರಿಗೆ ಮೊಬಿಲಿಟಿ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಮೊಬಿಲಿಟಿ ಅಂತ ಅಂದರೆ ಈಗ ಶೋಲ್ಡರ್ ಎಲ್ಲ ಜಾಯಿಂಟ್ಸು ಮೂವ್ ಮಾಡಬೇಕು, ಕೈಯಲ್ಲಿರೋ ಜಾಯಿಂಟ್ಸು, ಎಲ್ಬೋ ಜಾಯಿಂಟ್ಸು, ಮತ್ತು ಈ ಶೋಲ್ಡರ್ ಜಾಯಿಂಟ್ಸು, ಹಿಪ್ಪು, ನೀ ಎಲ್ಲದನ್ನು ಜಾಯಿಂಟ್ ಮೂವ್ ಮಾಡಬೇಕು. ಅಟ್ ನಾವು ಏನು ಹೇಳ್ತೀವಿ ಅಂದರೆ ಅಟ್ಲೀಸ್ಟ್ 3 to 4 hours ಒಂದ್ಸತಿ ಎಲ್ಲ ಜಾಯಿಂಟ್ಸ್ನು 2 times ಅಟ್ಲೀಸ್ಟ್ ಮೂವ್ ಮಾಡಿ ಅಂತ ಹೇಳ್ತೀವಿ. ಇದೇನಾಗುತ್ತೆ ಅಂದರೆ ಇಲ್ಲ ಜಾಯಿಂಟ್ಸ್ ಮೂವ್ ಮಾಡಿಲ್ಲ ಅಂದರೆ ಸ್ಟಿಫ್ನೆಸ್ ಶುರುವಾಗುತ್ತೆ. ಫ್ರೋಸನ್ ಶೋಲ್ಡರ್ ಅಂತ ನೀವು ಕೇಳಿರ್ಬೋದು, ಅಂದರೆ ಈ ಡಯಾಬಿಟಿಕ್ಸ್ ಪೇಷಂಟಲ್ಲಿ ಎಷ್ಟೊಂದು ಜನಕ್ಕೆ ಕೈ ಮೇಲೆ ಎತ್ತಕ್ಕಾಗಲ್ಲ, ತುಂಬ ನೋವಿರುತ್ತೆ, ಪೇಯ್ನ್ ಇರುತ್ತೆ, ಎತ್ತಕ್ಕೆ ಆಗಲ್ಲ ಅವ್ರಿಗೆ. ಸೊ ಆ ಥರ ಪಾರ್ಕಿನ್ಸನ್ಸಲ್ಲೂ ಆಗುತ್ತೆ ಮೂವ್ಮೆಂಟ್ ಕಮ್ಮಿ ಆದಾಗ. ಸೊ ಅದಕ್ಕೆ ಜಾಯಿಂಟ್ ಮೂವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಿಸಿಯೋಥೆರಪಿ ಮಸಲ್ ಸ್ಟ್ರೆಂಥನಿಂಗಿಗೆ ಬೇಕು, ಜೊತೆಗೆ ಬ್ಯಾಲೆನ್ಸ್ ಟ್ರೈನಿಂಗ್, ಅಂದರೆ ಅವ್ರಿಗೆ ಬೀಳುವಾಗ ಹೇಗೆ ಅವಾಯ್ಡ್ ಮಾಡ್ಬೋದು ಅಥವಾ ಹೇಗೆ ನಡೆದ್ರೆ ಅವ್ರಿಗೆ ಬೀಳೋ ಚಾನ್ಸಸ್ ಕಮ್ಮಿ ಇರುತ್ತೆ ಅಂತ ಗೇಟ್ ಟ್ರೈನಿಂಗ್ ಅಂತನೂ ಇರುತ್ತೆ. ಸೊ ಇದು ಸಖತ್ ಇಂಪಾರ್ಟೆಂಟ್ ಅವ್ರಿಗೆ. ಮತ್ತು ಇವಾಗ ಮಾತು ನಿಧಾನವಾಗಿ ಬರುತ್ತೆ ಅಂತ ಹೇಳಿದ್ರಿ, ಅವಾಗ ನಾವು ಸ್ಪೀಚ್ ಥೆರಪಿ ಏನಾದ್ರು ಕೊಡಿಸ್ಬೇಕಾಗತ್ತಾ? ಸ್ಪೀಚ್ ಥೆರಪಿಯಿಂದ ಅವ್ರಿಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸೊ ಸ್ಪೀಚ್ ಥೆರಪಿ ಕೂಡ ಹೆಲ್ಪ್ ಆಗುತ್ತೆ ಅವ್ರಿಗೆ. ಮತ್ತೆ ಇವರಿಗೆ ಕುಟುಂಬದ ಸದಸ್ಯರಿಂದ ಎಷ್ಟು ಸಹಕಾರ ಬೇಕಾಗತ್ತೆ? ಯಾಕೆಂದ್ರೆ ಸ್ಟೇಜ್ 3 ದಾಟ್ಬಿಡ್ತು ಅಂತ ಅಂದ್ರೆ ಅವ್ರು ಪೂರಾ ಡಿಪೆಂಡೆಂಟ್ ಆಗ್ಬಿಡ್ತಾರೆ. ಪೂರಾ ಡಿಪೆಂಡೆಂಟ್ ಆಗ್ಬಿಟ್ಟಾಗ ಮಾನಸಿಕವಾಗಿ ಖಿನ್ನರಾಗ್ಬಿಡ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಅಂತ ನೀವು ಹೇಳಿದ್ರಿ. ಸಪೋರ್ಟ್ ಎಷ್ಟು ಮುಖ್ಯ ಆಗತ್ತೆ ಇದರಲ್ಲಿ? ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಏನಂತ ಅಂದ್ರೆ ಬರೀ ಪೇಷಂಟ್ ಅಲ್ಲ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಪಾರ್ಕಿನ್ಸನ್ಸ್ ಏನಂತ, ಪಾರ್ಕಿನ್ಸನ್ಸ್ ಏನು, ಹೇಗೆ ಪ್ರೋಗ್ರೆಸ್ ಆಗುತ್ತೆ, ಅದರ ಕಾಂಪ್ಲಿಕೇಶನ್ಸ್ನ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ತಿಳಿಸ್ಬೇಕು. ಏಕೆಂದರೆ ಕೇರ್ ಗಿವರ್ ಅಂತ ಏನಿರ್ತಾರೆ ಅವ್ರ ರೋಲ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಅವರು ಮನೆಯಲ್ಲಿ ಯಾರು ಇದ್ದರೆ ಅಟ್ಲೀಸ್ಟ್ ಸ್ಟೇಜ್ 3 ಸ್ಟೇಜ್ 4 ಯಾರಾದ್ರೂ ಅವ್ರನ್ನ ಕಾನ್ಸ್ಟೆಂಟಾಗಿ ಗೈಡ್ ಮಾಡಬೇಕು. ಒಂದು ಟ್ಯಾಬ್ಲೆಟ್ ಕೊಡೋದಾಗಲಿ ಅಥವಾ ಅವ್ರಿಗೆ ಎಮರ್ಜೆನ್ಸಿ ಏನಾಗ್ಬೋದು ಅಂತ ಅವ್ರು ತಿಳ್ಕೊಂಡಿರಬೇಕು. ರೆಗ್ಯುಲರ್ ಮೆಡಿಕಲ್ ಚೆಕಪ್ಸಿಗೆ ಕರ್ಕೊಂಡು ಹೋಗಬೇಕು, ಬ್ಲಡ್ ಟೆಸ್ಟ್ಸ್ ಕರೆಕ್ಟಾಗಿ ಮಾಡಬೇಕು. ಆ್ಯಂಡ್ ಸ್ವಲ್ಪ ಕಾಮನ್ ಆಗಿ ಮನೆಯಲ್ಲಿ ಏನು ಮಾಡ್ಬೋದು ಅಂತಂದರೆ, ಈಗ ಎಲ್ಡರ್ಲಿ ಪೇಷಂಟ್ಸ್ ಇದ್ದರೆ, ಪಾರ್ಕಿನ್ಸನ್ಸ್ ಇರೋರು, ಇಂಡಿಯನ್ ಟಾಯ್ಲೆಟ್ ಇದ್ದರೆ ಕಮೋಡ್ ಟೈಪ್ ಆಫ್ ಟಾಯ್ಲೆಟಿಗೆ ಚೇಂಜ್ ಮಾಡ್ಬೋದು. ಒಂದು ಕೂತ್ಕೊಳ್ಳೋಕ್ಕೆ ಎದ್ದೇಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ತುಂಬ ಲೋ ಲೈಯಿಂಗ್ ಬೆಡ್ ಇದ್ದರೆ ಸ್ವಲ್ಪ ಎತ್ತರದಿರೋದು ಬೆಡ್ ಹಾಕೋದು, ಚೇರ್ಸ್ ಅವರಿಗೆ ಸ್ಪೆಷಲೈಸ್ ಚೇರ್ಸ್, ಸ್ವಲ್ಪ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಇರೋ
ಅಂಥದ್ದು ಅದು ಯೂಸ್ ಮಾಡ್ಬೋದು. ಆಮೇಲೆ ಬಾತ್ರೂಮಲ್ಲಿ ಆ್ಯಂಟಿ ಸ್ಲಿಪ್ಪರಿ ಮ್ಯಾಟ್ ಹಾಕ್ಬೋದು. ಆಮೇಲೆ ರೇಲ್ಸ್ ಇರಬೇಕು. ಎಲ್ಲಾದರೂ ಅವ್ರು ಪಾರ್ಕಿಗೆ ಕರ್ಕೊಂಡು ಹೋದ್ರೆ ಯಾವಾಗ್ಲೂ ಯಾರಾದರೂ ಹಿಡ್ಕೋಬೇಕು. ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಸ್ಟಿಕ್ ಹಿಡ್ಕೊಂಡು ಹೋಗ್ಬೇಕು, ಇಲ್ಲ ವಾಕರ್ ಹಿಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ಎಷ್ಟೊಂದು ಕಡೆ ಅಪಾರ್ಟ್ಮೆಂಟ್ಸಲ್ಲಿ ಇವಾಗ ಓಲ್ಡ್ ಏಜ್ ಹೋಮ್ ಅಪಾರ್ಟ್ಮೆಂಟ್ಸಲ್ಲಿ ಎಲ್ಲ ಕಡೆ ಫ್ರೆಂಡ್ಲಿ ಪಾತ್ವೇಸ್ ಇರುತ್ತೆ. ಅಂದರೆ ಎರಡು ಕಡೆನೂ ಅಲ್ಲಿ ರೇಲಿಂಗ್ಸ್ ಇರುತ್ತೆ. ಸೊ ಅವರು ಹಿಡ್ಕೊಂಡು ಓಡಾಡ್ಬೋದು ಆರಾಮಾಗಿ. ಬೀಳೋಗೆ ಆ್ಯಂಟಿ ಸ್ಲಿಪ್ ಟೈಲ್ಸ್ ಇರುತ್ತೆ. ಸೊ ಇದು ಒಂದು ಪ್ರಿಕಾಷನ್ ದಟ್ ಕ್ಯಾನ್ ಬಿ ಟೇಕನ್ ಎಟ್ ಹೋಮ್. ಬಟ್ ಮನೆಯಲ್ಲಿ 3rd ಸ್ಟೇಜ್ 4th ಸ್ಟೇಜ್ ಬಂದಾಗ ಟ್ಯಾಬ್ಲೆಟ್ಸ್ ಅಟ್ಲೀಸ್ಟ್ ಬೇರೆಯವರು ಕೊಡೋದು ಉತ್ತಮ ಅವರಿಗೆ. ಬಿಕಾಸ್ ಅವ್ರು ಮರ್ತೋಗ್ಬೋದು, ಡಿಮೆನ್ಷಿಯಾ ಇರೋದ್ರಿಂದ ಮರ್ತೋಗ್ಬೋದು, ತಗೊಳ್ಬೋದು, ಅಥವಾ ಓವರ್ ಡೋಸಿಂಗ್ ಆಫ್ ಟ್ಯಾಬ್ಲೆಟ್ಸ್ ಆಗ್ಬೋದು. ಸೊ ಬೇರೆ ಯಾರಾದ್ರೂ ಇದನ್ನ ಕೊಡೋದು ಉತ್ತಮ. ಈ ಪಾರ್ಕಿನ್ಸನ್ನಿಂದ ಬಳಲ್ತಾ ಇರುವಂಥ ವ್ಯಕ್ತಿಗಳಿಗೆ ಸಮಾಜದಿಂದ ಯಾವ ಥರ ಸಪೋರ್ಟ್ ಬೇಕಾಗುತ್ತೆ? ಯಾಕೆಂದರೆ ನೀವು ಹೇಳಿದ್ರಿ ಡಿಮೆನ್ಷಿಯಾ ಬಂದ್ಬಿಟ್ಟಿರುತ್ತೆ, ಮನೆಯಲ್ಲೇ ಕೂಡ ಮಾತ್ರೆ ಅಥವಾ ಅವರ ಔಷಧಿ ಪಥ್ಯ ಏನಿರುತ್ತೆ ಬೇರೆಯವ್ರು ನೋಡ್ಕೋಬೇಕಾಗತ್ತೆ ಅಂತ. ಇನ್ ಕೇಸ್ ಅವ್ರು ಹೊರಗೆ ಹೋದಾಗ ಡಿಮೆನ್ಷಿಯಾ ಇದ್ದು ಅವ್ರು ಮರೆತು ಇದು ಮಾಡಿದಾಗ ಸಮಾಜದಿಂದ ಸಹಕಾರ ಯಾವ ಥರ ಮುಖ್ಯ ಆಗುತ್ತೆ? ಓಕೆ, ಎಲ್ಲ ಸಿಟೀಸಲ್ಲಿ, ದೊಡ್ಡ ದೊಡ್ಡ ಸಿಟೀಸಲ್ಲಿ ಹೇಗಿದೆ ಅಂದರೆ ಈ ಡಿಮೆನ್ಷಿಯಾ ಸಪೋರ್ಟ್ ಗ್ರೂಪ್ಸ್ ಅಥವಾ ಪಾರ್ಕಿನ್ಸನ್ ಸಪೋರ್ಟ್ ಗ್ರೂಪ್ಸ್ ಅಂತ ಇದೆ. ಅಂದರೆ ಏನಂದರೆ ಈಗ ಎಷ್ಟೊಂದು ಜನಕ್ಕೆ ಪಾರ್ಕಿನ್ಸನ್ಸ್ ಇರುತ್ತೆ. ಅವ್ರ ಮನೆಯಲ್ಲಿ ನನಗೊಬ್ಬನಿಗೆ ಇದೆ ಈ ಥರ, ನಂಗೊಬ್ರಿಗೆ ಇದೆ ಈ ಥರ, ಬೇರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೋತಾರೆ. ಬಟ್ ಅವರು ಆ ಒಂದು ಸೊಸೈಟಿಗೆ ಹೋದರೆ ಅಥವಾ ಆ ಒಂದು ಫೋರಮ್ಗೆ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟೊಂದು ಜನ ಈ ಥರ ಹೇಳ್ತಿದ್ದಾರೆ, ನಾನೊಬ್ಬನೇ ಅಲ್ಲ ಅಂತ. ಅವರು ಓಕೆ, ನಾನು ಒಬ್ಬ ಇದರಲ್ಲಿ ನಾನು ಎಲ್ಲ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ಒಂದು ಸ್ಪಿರಿಟ್ ಅಥವಾ ಉತ್ಸಾಹ ಬರುತ್ತೆ ಅವ್ರಿಗೆ. ಒಂದು ಜೊತೆಗೆ ಇದರಲ್ಲಿ ಏನಿರುತ್ತೆ, ಗ್ರೂಪ್ ಥೆರಪೀಸ್ ಇರುತ್ತೆ. ಅಂದರೆ ಯೋಗ ಮಾಡಿಸೋದು ಅಥವಾ ಏನಾದ್ರು ಆಕ್ಟಿವಿಟೀಸು, ಇವಾಗ ಫನ್ ಗೇಮ್ಸ್ ಆಡಿಸೋದು, ಇಲ್ಲ ಎಕ್ಸಸೈಸ್ ಥೆರಪಿ ಸೆಷನ್ಸ್ ಇರೋದು, ಇಲ್ಲ ಸ್ಪೀಚ್ ಥೆರಪಿ ಸೆಷನ್ಸ್ ಇರೋದು, ಅಥವಾ ಯಾರಾದ್ರೂ ಪಾರ್ಕಿನ್ಸನ್ಸ್ ಬಗ್ಗೆ ಮಾತಾಡೋದು ಆನ್ಲೈನು ಅಥವಾ ಅಲ್ಲೇ ಬಂದು ಮಾತಾಡೋದು ಎಲ್ಲ ಇರುತ್ತೆ. ಸೊ ಅವರಿಗೆ ಈ ತರ ಸೋಷಿಯಲ್ ಸಪೋರ್ಟ್ ಗ್ರೂಪ್ಸ್ ಇರುವಾಗ ಅವರು ನಾನು ಒಬ್ನೇ ಅಲ್ಲ ಅನ್ನೋದು ಒಂದು ಭಾವನೆ ಬರುತ್ತೆ. ಸೊ ದೇ ವಿಲ್ ಫೀಲ್ ಬೆಟರ್ ಅಬೌಟ್ ಇಟ್ ಆ್ಯಂಡ್ ದೇ ವಿಲ್ ಸ್ಟೇ ಕನೆಕ್ಟೆಡ್ ಆಲ್ಸೋ. ಇವಾಗ ನನಗೆ ಈ ಥರ ಸಿಂಪ್ಟಮ್ ಇದೆ, ನಂಗೆ ಈ ಥರ ಆಯಿತು, ನಿಮ್ಗೆ ಏನಾಯಿತು, ನೀವು ಹೇಗೆ ಟ್ರೀಟ್ ಮಾಡಿದ್ರಿ, ಹೋಮ್ ಸೊಲ್ಯೂಷನ್ಸು ಅಥವಾ ನೀವು ಎಲ್ಲಿ ತೋರಿಸಿದ್ರಿ ಅನ್ನೋದು ಒಂದು ಬಾಯಿಗೆ ಮಾತು ಹರಡುತ್ತಲ್ಲ. ಸೊ ಅದರಿಂದನೂ ಅವ್ರಿಗೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಸಪೋರ್ಟ್ ಗ್ರೂಪ್ಸ್ ಇರೋದ್ರಿಂದ ಏನಂದರೆ ಫ್ಯಾಮಿಲಿಗೂ, ಅಂದರೆ ಈಗ ನಮ್ಮ ಮನೇಲಿ ಮಾತ್ರ ಈ ಥರ ಅಲ್ಲ, ಎಷ್ಟೊಂದು ಜನ ಇದ್ದಾರೆ, ಎಲ್ಲರೂ ಅವ್ರ ಮಕ್ಕಳನ್ನು ನೋಡ್ಕೊತಾ ಇದ್ದಾರೆ ಅನ್ನೋದು ಒಂದು ಅವ್ರಿಗೇನು ಭಾವನೆನೂ ಬರುತ್ತೆ. ಮತ್ತೆ ಸ್ವತಃ ಅವ್ರಿಗೆ ಈ ತರ ಗ್ರೂಪ್ಸ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಈ ಡಿಪ್ರೆಷನ್ ಹೋಗೋದು ಚಾನ್ಸಸ್ ಕಮ್ಮಿ ಆಗುತ್ತೆ. ಸೋಷಿಯಲ್ ಇಂಟ್ರಾಕ್ಷನ್ ಸ್ವಲ್ಪ ಇರುತ್ತೆ. ಈಗ ಎಷ್ಟೊಂದು ಸತಿ ಏನಾಗುತ್ತೆ, ಅವ್ರ ಫ್ರೆಂಡ್ಸ್ ಎಲ್ಲ ಚೆನ್ನಾಗೇ ಇರ್ತಾರೆ, ನನಗೆ ಹಿಂಗಾಗೋಯ್ತು ಅಂತ ಅವ್ರು ಮಾತಾಡೋದೇ ಬಿಟ್ಬಿಡ್ಬೋದು ಬೇರೆ ನಾರ್ಮಲ್ ಅವ್ರ ಜೊತೆ. ಸೊ ಬಟ್ ಇವ್ರ ಜೊತೆ ಬೆರೆಯೋದ್ರಿಂದ ಅಟ್ಲೀಸ್ಟ್ ಅವರು ಇಲ್ಲ ಹೊಸ ಫ್ರೆಂಡ್ಸ್ ಮಾಡ್ಕೋಬಹುದು. ಅವ್ರಿಗೇನು ಕಷ್ಟ ಇರುತ್ತೆ ಅವ್ರ ಜೊತೆನೆ ಶೇರ್ ಮಾಡ್ತಾರೆ ಅಲ್ಲ. ಸೊ ಸ್ವಲ್ಪ ಬೆಟರ್ ಅನ್ಸುತ್ತೆ ಅವ್ರಿಗೆ ಯೂಶ್ವಲಿ. ಇದು ವಾಸಿ ಆಗದೇ ಇರೋ ಕಾಯಿಲೆ ಮತ್ತೆ ಅದರ ಲಕ್ಷಣಗಳು ನಿಧಾನವಾಗಿ ನಮಗೆ ಬೆಳವಣಿಗೆ ಆಗ್ತಾ ಬರುತ್ತೆ. ಈ ಬೆಳವಣಿಗೆಗಳನ್ನ ನಿಧಾನ ಮಾಡೋದಕ್ಕೆ ನಾವು ದೈನಂದಿನ ಚಟುವಟಿಕೆಯಲ್ಲಿ ಏನೇನ ಅಳವಡಿಸ್ಕೋಬೇಕಾಗತ್ತೆ? ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ಡಿಲೇ ಮಾಡ್ಬೋದು ಪ್ರೋಗ್ರೆಷನ್ನ. ಅಂದರೆ ಈಗ ಲೈಟ್ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೀವಿ ಅಲ್ಲ, ವೇಟ್ಸ್ ಮಾಡೋದು ಅಥವಾ ಏರೋಬಿಕ್ ಎಕ್ಸಸೈಸ್ ಮಾಡೋದು, ಜೊತೆಗೆ ವಾಕಿಂಗ್. ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ವಾಕಿಂಗ್ 20 to 30 minutes ವಾರದಲ್ಲಿ 5 ಸತಿ ಅಟ್ಲೀಸ್ಟ್ ಮಾಡಬೇಕು. ಸೊ ಅದರಿಂದ ನಾವು ನಮ್ಮ ಮಸಲ್ಸ್ ಎಲ್ಲದನ್ನು ಆಕ್ಟಿವ್ ಇಟ್ಟಿರ್ತೀವಿ, ಮೊಬಿಲಿಟಿ ಸ್ವಲ್ಪ ಬೆಟರ್ ಇರುತ್ತೆ. ಬ್ರಿಸ್ಕ್ ವಾಕ್ ಮಾಡಬೇಕಂತ ಇಲ್ಲ, ನಾರ್ಮಲ್ ವಾಕ್ ಅಟ್ಲೀಸ್ಟ್ ಅವ್ರ ಏಜಿಗೆ ತಕ್ಕಂಗೆ ಮಾಡಬೇಕು ಅವರು ಒಂದು. ಆಮೇಲೆ ಊಟದಲ್ಲಿ ಡಯಟ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂದರೆ ಇದರಲ್ಲಿ ಫಿಶ್ ಅಲ್ಲಿ ಇರುತ್ತೆ. ವೆಜಿಟೇರಿಯನ್ ಫುಡ್ ಅಂದರೆ ಈ ಚಿಯಾ ಸೀಡು, ಫ್ಲಾಕ್ಸ್ ಸೀಡು, ವಾಲ್ನಟ್, ಸೋಯಾಬೀನ್ ಅದರಲ್ಲಿ ಇರುತ್ತೆ. ಸೊ ಅದು ತಿನ್ನೋದ್ರಿಂದನೂ ಸ್ವಲ್ಪ ಪಾರ್ಕಿನ್ಸನ್ಸ್ ತಡೆಗಟ್ಬೋದು, ಅಂದರೆ ಪ್ರೋಗ್ರೆಷನ್ ಡಿಲೇ ಮಾಡ್ಬೋದು ಒಂದು. ಆಮೇಲೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಟೆಸ್ಟ್ ಮಾಡಿಸ್ಕೊಂಡು ನಾವು ಅದಕ್ಕೆ ಸಪ್ಲಿಮೆಂಟ್ ತಗೋಬೇಕು. ಸ್ವಲ್ಪ ಸ್ಟಡೀಸ್ ಪ್ರಕಾರ ಕಾಫಿ ಕುಡಿಯೋದ್ರಿಂದ ಪಾರ್ಕಿನ್ಸನ್ಸ್ ನ ಡಿಲೇ ಮಾಡಬಹುದು ಅಂತ ಇದೆ. ಕೆಫೀನ್ ಇರುತ್ತೆ ಅಂತ. ಬಟ್ ತುಂಬಾ ಕಾಫಿ ಕುಡಿಯೋದು, 5-6 ಸತಿ ಕಾಫಿ ಕುಡಿಯೋದಲ್ಲ, ಅದರಿಂದ ಅದರದೇ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಅಟ್ಲೀಸ್ಟ್ 2 to 3 cups ಆಫ್ ಕಾಫಿ ಅ ಡೇ ಅಷ್ಟೇ. ಬಟ್ ಇದು ಕಾಫಿ ಕುಡಿಯುವಾಗಲೂ ಅಷ್ಟೇ, ರಾತ್ರಿ ಹೊತ್ತು ಕುಡಿಬಾರ್ದು. ರಾತ್ರಿ ಹೊತ್ತು ಕುಡಿದ್ರೆ ಮತ್ತೆ ನಿದ್ದೆ ಬರಲ್ಲ. ಸೊ ಅಟ್ಲೀಸ್ಟ್ 5 o'clock ಒಳಗಡೆ ಕುಡಿದು ಮುಗಿಸ್ಬೇಕು ಕಾಫಿ ಆದ್ರೂ. ಕಾರ್ಯಕ್ರಮದ ಕಡೆಯದಾಗಿ ಈ ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಸುಮಾರು ಜನ ಪಾರ್ಕಿನ್ಸನ್ಸ್ ಇಂದ ನರಳ್ತಾ ಇದ್ದಾರೆ. ಎಷ್ಟೊಂದು ಫ್ಯಾಮಿಲೀಸ್, ಬರೀ ಅವರಲ್ಲ, ಅವ್ರ ಫ್ಯಾಮಿಲೀಸು ಇದರಲ್ಲಿ ಎಫೆಕ್ಟ್ ಆಗಿರ್ತಾರೆ.
ಇದು ಕ್ಯೂರ್ ಮಾಡಕ್ ಆಗದೆ ಇರ್ಬೋದು, ಬಟ್ ಕ್ವಾಲಿಟಿ ಆಫ್ ಲೈಫ್ ಡೆಫಿನೆಟ್ಲಿ ಇಂಪ್ರೂವ್ ಮಾಡ್ಬೋದು. ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟ್ ಆಗಿ ಫಾಲೋ ಅಪ್ ಅಲ್ಲಿದ್ದು ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡೋ ಸಾಧ್ಯತೆಗಳು ಡೆಫಿನೆಟ್ಲಿ ಇದೆ ಇದರಲ್ಲಿ. ಹಾಗಾಗಿ ಟ್ರೀಟ್ಮೆಂಟ್ ಇದೆ. ನೀವು ಮೊದಲೇ ನಿಮಗೇನಾದ್ರೂ ಅನುಮಾನ ಬಂದ್ರೆ ಅಥವಾ ನಿಮ್ಮ ತಂದೆಗೋ ಅಥವಾ ನಿಮ್ಮ ಅಣ್ಣ ತಮ್ಮಂಗೋ ಅಂದ್ರೆ ಫಸ್ಟ್ ಡಿಗ್ರಿ ಸಿಬ್ಲಿಂಗ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ನಲ್ಲಿ ಯಾರಿಗಾದ್ರೂ ಇದ್ರೆ ನೀವು ಮೊದಲೇ ಅಂದ್ರೆ ಒಂದು 40 ವರ್ಷಕ್ಕೆ ಅವ್ರು ಟೆಸ್ಟ್ ಮಾಡಿಸ್ಕೊಳ್ಬಹುದಾ, ಅಂದ್ರೆ ಮುಂದೆ ನನಗೆ ಬರುತ್ತೋ ಇಲ್ವೋ ಅಂತ ಮಾಡಿಸ್ಕೋಬಹುದು. ಫ್ಯಾಮಿಲಿ ಹಿಸ್ಟ್ರಿ ತುಂಬಾ ಜೆನೆಟಿಕ್ ಆಗಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಡೆಫಿನೆಟ್ಲಿ ಅವ್ರಿಗೆ ಬಂದ್ರೆ ಡೆಫಿನೆಟ್ಲಿ ನಾವು ಟೆಸ್ಟ್ ಮಾಡಬಹುದು ಅವರಿಗೆ. ಹಾಗಾಗಿ ಮೊದಲೇ ಆ ಲಕ್ಷಣಗಳನ್ನ ಕಂಡು ಹಿಡ್ಕೊಂಡು ಅದಕ್ಕೆ ಬೇಕಾದ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡು ನಾವು ಆ ಥರ ಜೀವನವನ್ನ ನಡೆಸಿದ್ರೆ ಈ ಪಾರ್ಕಿನ್ಸನ್ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾ, ಡಾಕ್ಟರ್ ಸುಚರಿತಾ ಅವರೇ, ಇಷ್ಟೊತ್ತು ನಮಗೆ ಪಾರ್ಕಿನ್ಸನ್ ಯಾಕೆ ಬರುತ್ತೆ, ಇದರ ಲಕ್ಷಣಗಳು ಏನಿರುತ್ತೆ, ಇದಕ್ಕೆ ಚಿಕಿತ್ಸೆ ಏನು, ಇದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು, ಕುಟುಂಬದ ಸಹಕಾರ, ಸಮಾಜದ ಸಹಕಾರ ಎಷ್ಟು ಮುಖ್ಯ ಆಗತ್ತೆ, ಮತ್ತೆ ಅವರು ಯಾವ ಥರ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡ್ರೆ ಅವರ ಜೀವನವನ್ನ ಮುಂದೆ ಬೆಟರ್ ಆಗಿ ಲೈಫ್ ಲೀಡ್ ಮಾಡಬಹುದು ಅಂತ ಎಲ್ಲ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪಾರ್ಕಿನ್ಸನ್ಸ್ ದಿನದ ಸಂದರ್ಭದಲ್ಲಿ ಪಾರ್ಕಿನ್ಸನ್ಸ್ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಸುಚರಿತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.